ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಎನಿವನ್ ಕ್ಯಾನ್ ಬಿಕಮ್ ಎ ಇಂಡಿವಿಜುವಲ್ ಟ್ರೇಡರ್ ಬೈ ಯೂಸಿಂಗ್ ಸಿಂಪಲ್ ಸ್ಟ್ರಾಟಜಿ. ಹೇಗೆ ಅಂತಂದರೆ, ನಾನು ಲಾಸ್ಟ್ 5 ಇಯರಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ 1 ಇಯರಿಂದ ನಾನು ಟ್ರೇಡಿಂಗ್ ಮಾಡಿರೋ 108 ಟ್ರೇಡಲ್ಲಿ ಜಸ್ಟ್ 7 ಸ್ಟಾಪ್ ಲಾಸ್ ಆಗಿದೆ, 80 ಟಾರ್ಗೆಟ್ಸ್ ಆಗಿದೆ, ಬಾಕಿ 20 ಪೊಸಿಷನ್ಸ್ ಇನ್ನೂ ಸ್ಟಿಲ್ ಹೋಲ್ಡಿಂಗಲ್ಲಿದೆ. ನಾನಿಲ್ಲಿ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ನಾನು ಈ ಒಂದು ಇಂಡಿಕೇಟರ್ನ ಚಾರ್ಟಿಂಗ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಡೀಷನು ಒಟ್ಟಿಗೆ ಮೀಟ್ ಆಗೋ ದಿನ ಬಂದು ನನಗೆ ಇಂಡಿಕೇಶನ್ ಬರುತ್ತೆ. ಎಲ್ಲೋ ಮಾರ್ಕ್ ಬಂದು ಇಂಡಿಕೇಶನ್ ಬಂದಿರೋ ದಿನ. ಇಲ್ಲಿ M&M ಫೈನಾನ್ಸ್ ಫಸ್ಟಿಗೆ ಬಂದಿದೆ. ನೆಕ್ಸ್ಟು VST ಟಿಲ್ಲರ್ಸ್ ಅಂತ ಒಂದು ಸ್ಟಾಕ್ ಬಂದಿದೆ. ಅದು ಬಂದಾದಮೇಲೆ ಒಳ್ಳೆ ಮೂವ್ಮೆಂಟ್ ಬಂದಿದೆ ನೋಡಿ. ಶಾಂಘವಿ ಮೂವರ್ಸ್. ನೆಕ್ಸ್ಟು ಕ್ಯಾನ್ಫಿನ್ ಹೋಮ್ ಅಂತ ಬಂದಿದೆ. ಯಾವಾಗ ಮುಂದೆ 4-5 ಸಾರಿ ಬಂದಿದೆ ಅಂದರೆ ಅಲ್ಲಿಂದ ನಾವು ಬೈ ಮಾಡ್ಕೋಬೇಕು ಅಂತ ಅರ್ಥ. ನೆಕ್ಸ್ಟ್ ದೇವಯಾನಿ ಇಂಟರ್ನ್ಯಾಷನಲ್ ಬಂದಿದೆ. ಅದು ಎಲ್ಲೋ ಮಾರ್ಕ್ ಬಂದ ಮೇಲೆ ಮೂವ್ಮೆಂಟು ಚೆನ್ನಾಗಿ ಬಂದಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. AKS ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಜಾಬ್ ವಿತ್ ಟ್ರೇಡಿಂಗ್ ಮಾಡ್ಬೋದಾ ಅನ್ನೋದು ಒಂದು ಎಲ್ಲರಿಗೂ ಡೌಟ್ ಇರುತ್ತೆ. ಮಾಡ್ಬೋದು, ಯಾಕಂದರೆ ನಾನು ಕೂಡ ಹಾಗೆ ಒಂದು ಜಾಬ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ತಾ ಇರೋದು. ಇನ್ನು ಕೆಲವರಿಗೆ ಡೌಟ್ ಇರುತ್ತೆ, ಜಾಬ್ ಮಾಡೋದು ಒಳ್ಳೆಯದಾ ಅಥವಾ ಇಂಡಿವಿಜುವಲ್ ಆಗಿ ಕಂಪ್ಲೀಟಾಗಿ ಫುಲ್ ಟೈಮ್ ಆಗಿ ಟ್ರೇಡಿಂಗ್ ಮಾಡೋದು ಒಳ್ಳೆಯದಾ ಅಂತ. ನನ್ನ ಪ್ರಕಾರ ಹೇಳೋದಾದರೆ, ನೀವು ಜಾಬ್ ಮಾಡಿಕೊಂಡೆ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಆ್ಯಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಇನ್ಕಮ್ ಮೇಲೆ ಒಂದು ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಮಗೊಂದು ಫಿಕ್ಸ್ಡ್ ಇನ್ಕಮ್ ಬೇಕಾಗುತ್ತೆ. ಆ ಫಿಕ್ಸ್ಡ್ ಇನ್ಕಮು ನಾವು ಟ್ರೇಡಿಂಗಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ರಿಯಲ್ ಫ್ಯಾಕ್ಟ್ ಏನಂತಂದರೆ, ಟ್ರೇಡಿಂಗಿಂದ ದುಡ್ಡು ಮಾಡ್ಬೋದು ನಿಜ, ಆದರೆ ನೀವು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಟ್ರೇಡಿಂಗಲ್ಲಿ ನೀವು ದುಡ್ಡು ಮಾಡಬೇಕು ಅಂದರೆ ನಿಮಗೆ ತುಂಬ ಟೈಮ್ ಬೇಕಾಗುತ್ತೆ. ಆಸ್ ಅ ಬಿಗಿನರ್ ಏನಾಗುತ್ತೆ ಅಂತಂದರೆ, ನಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದವಾಗ ನಮಗೆ ಬಿಗಿನಿಂಗ್ ಸ್ಟೇಜಲ್ಲಿ ಲಾಸಸ್ ಅಂತ ಆಗುತ್ತೆ. ಅದು ಕಾಮನ್ ಆಗಿ ಎಲ್ಲರಿಗೂ ಆಗುತ್ತೆ. ಈ ಲಾಸಸ್ ಫೇಸಲ್ಲಿ ನಾವೇನಾದರೂ ಒಂದು ಫಿಕ್ಸ್ಡ್ ಇನ್ಕಮ್ ನಮ್ಮ ಹತ್ರ ಬೇರೆ ಕಡೆಯಿಂದ ಬರ್ತಾ ಇಲ್ಲ ಅಂತಂದರೆ, ನಮಗೆ ಟ್ರೇಡಿಂಗಲ್ಲೂ ಕೂಡ ಲಾಸ್ ಆಗ್ತಾ ಇದ್ದರೆ ನಮಗೆ ಅದು ಫ್ರಸ್ಟ್ರೇಷನ್ ಆಗಿ ಬದಲಾಗ್ಬಿಟ್ಟು ನಮಗೆ ನೆಕ್ಸ್ಟ್ ಮಾಡುವಂಥ ಟ್ರೇಡಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ನಿಮ್ಮ ಟ್ರೇಡಿಂಗ್ ಕೆರಿಯರ್ಗೂ ಕೂಡ ಎಫೆಕ್ಟ್ ಆಗ್ಬೋದು. ನಿಮಗೆ ಅನಿಸ್ಬೋದು ಟ್ರೇಡಿಂಗಲ್ಲಿ ದುಡ್ಡು ಮಾಡೋದಕ್ಕಾಗಲ್ಲ, ಇದರಲ್ಲಿ ಲಾಸಸ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಯಾರು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂತಂದರೆ, ಇಂಡಿಪೆಂಡೆಂಟ್ ಆಗಿ ಮಾಡಬೇಕು, ಫುಲ್ ಟೈಮ್ ಆಗಿ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಇನ್ ಕೇಸ್ ನಿಮ್ಮ ಹತ್ರ ಒಂದು 10 to 15 ಲ್ಯಾಕ್ ಅಷ್ಟು ಬ್ಯಾಕಪ್ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಆದಾಗ ಬ್ಯಾಂಕಲ್ಲಿ ಸೇವಿಂಗಲ್ಲಿದೆ. ಅದ್ರ ಜೊತೆಗೆ 3 to 5 ಲ್ಯಾಕ್ಸ್ ಒಂದು ನಿಮಗೆ ಎಕ್ಸ್ಟ್ರಾ ಅಮೌಂಟು ಟ್ರೇಡಿಂಗ್ ಅಂತಲೇ ಇದೆ. ಇದರಿಂದ ನಿಮಗೆ ಲಾಸಸ್ ಆದರೂ ಕೂಡ ಇದು ನಿಮ್ಮ ಫ್ಯಾಮಿಲಿ ಅಥವಾ ನಿಮಗೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತಂದರೆ ನೀವು ಇಂಡಿವಿಜುವಲ್ ಆಗಿ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಇವಾಗ ಹೇಳಿರುವಂಥ ಒಂದು ಕಂಡೀಷನು ಯಾವುದೇ ಒಂದು ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಇರಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಜಾಬ್ನ ಹುಡುಕಿ ಜಾಬ್ ಮಾಡಿ, ಜಾಬಲ್ಲಿ ಬರೋವಂಥ ಸೇವಿಂಗ್ನ ನೀವು ಸ್ವಲ್ಪನೇ ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾ ನೀವೊಂದು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೋದು. ನೀವು ಜಾಬ್ ಮಾಡ್ತಾನೆ ಹೇಗೆ ನೀವು ಮಾರ್ಕೆಟಿಗೋಸ್ಕರ ಒಂದು ಅಮೌಂಟ್ನ ಅಡ್ಜಸ್ಟ್ ಮಾಡ್ಬೋದು, ಹೇಗೆ ಸೇವ್ ಮಾಡ್ಬೋದು ಅಂತಂದರೆ, ನೀವು ಮಂತ್ಲಿ ನಿಮ್ಮದು ಎಕ್ಸ್ಪೆನ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಅದು ನಂತರ ನಿಮಗೆ ಮಾರ್ಕೆಟಿಗೋಸ್ಕರ ಒಂದು 5,000 to 10,000 ನಿಮಗೆ ಸೇವ್ ಮಾಡಿ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂದರೆ, ನಿಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಆಗಿದೆ ಅಂತಂತಂದರೆ, ಒಂದು 10,000 15,000 ಇದೆ ಅಂತಂದರೆ, ಆ ಒಂದು ದುಡ್ಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಹ್ಯೂಜ್ ಲಾಸಸ್ ಆಗಲ್ಲ. ಹ್ಯೂಜ್ ಲಾಸಸ್ ಆಗ್ತಿಲ್ಲ ಅಂತ ಅಂದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಇದು. ಅದೇ ನೀವೇನಾದರೂ ಆಪ್ಷನ್ಸು ಫ್ಯೂಚರ್ಸು ಅಂತ ಏನಾದರೂ ಅದರಲ್ಲಿ ಹಾಕಿ ಇಂಟ್ರಾಡೇ ಏನಾದರೂ ಮಾಡೋಕ್ಕೋಗಿ ನಿಮಗೆ ಆ 15,000 10,000 ಅಲ್ಲಿಂದ 50% ನೀವು ಅಮೌಂಟ್ನ ಲೂಸ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಅದ್ರ ಬದಲು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ನೀವು ಏನೇ ಅಂತ ಅಂದರೂ ದಿನಕ್ಕೆ 1-2% ಜಾಸ್ತಿ ಲಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಒಳ್ಳೆ ಸ್ಟಾಕ್ನ ಹುಡುಕಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಧಾನಕ್ಕೆ ಗ್ರೋ ಆಗ್ತಾ ಹೋಗುತ್ತೆ. ಮಂತ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ನಿಮಗೆ ದಿನಕ್ಕೆ ಒಂದು 1/2 hour 1 hour ಮಾರ್ಕೆಟಿಗೋಸ್ಕರ ಏನಾದರೂ ಲರ್ನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತಂದರೆ ನೀವು ಅದಕ್ಕೋಸ್ಕರ ಫೋಕಸ್ ಮಾಡಬೇಕಾಗುತ್ತೆ. ನೀವು ಡೈಲಿ 1 hour ನೀವು ಮಾರ್ಕೆಟಿಗೆ ಅಂತಲೇ ಒಂದು ಎತ್ತಿಡಬೇಕು. ಡೈಲಿ ಹೋಗಿ ಯೂಟ್ಯೂಬಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ನೀವು ಬುಕ್ಸ್ ಅಥವಾ ಏನಾದರೂ ತೊಗೊಂಡ್ಬಿಟ್ಟು 1 hour ಅದಕ್ಕೋಸ್ಕರ ಸ್ಪೆಂಡ್ ಮಾಡಿ. ಹೊಸ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಅಥವಾ ಅದ್ರ ಬಗ್ಗೆ ಒಂದು ಇಂಡಿಕೇಟರ್ ಆಗಿರ್ಬೋದು, ಚಾರ್ಟ್ಗಳನ್ನು ನೋಡೋದಾಗಿರ್ಬೋದು, ಈ ಥರದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಒಂದು ಟೆಕ್ನಿಕಲ್ ನಾಲೆಡ್ಜ್ ಆಗಲಿ ಅದ್ರ ಫಂಡಮೆಂಟಲ್ ನಾಲೆಡ್ಜ್ ಆಗಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಮಾಡೋದ್ರಿಂದ, ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗದಿರೋ ಹಾಗೆ ನೀವು ಇಂಡಿವಿಜುವಲ್ ಆಗಿ ಒಂದು ಸ್ಟಾಕ್ನ ಫೈಂಡ್ ಔಟ್ ಮಾಡೋದು, ಇನ್ವೆಸ್ಟ್ಮೆಂಟ್ನ ಹೇಗೆ ಮಾಡೋದು, ಹೆಂಗೆ ಸ್ಟಾಪ್ ಲಾಸ್ ಇಡಬೇಕು, ಹೇಗೆ ಟಾರ್ಗೆಟ್ ಫಿಕ್ಸ್ ಮಾಡಬೇಕು, ಒಂದು ಡೈಲಿ ಚಾರ್ಟ್ನ ನೋಡ್ತಿದ್ದಾಗ ನಿಮಗೊಂದು ಐಡಿಯಾ ಬರುತ್ತೆ. ಒಂದಿಷ್ಟು ಬ್ರೇಕ್ಔಟ್ ಆದ ತಕ್ಷಣ ಇಷ್ಟು % ಮೂವ್ ಆಗುತ್ತೆ. ಇದನ್ನ ಒಂದು ರಫ್ ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಬೇಸಿಕ್ಕನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನೀವು ದಿನಕ್ಕೆ 10 to 15 ಚಾರ್ಟ್ಸ್ನ ಡೈಲಿ ಒಂದು ಹೈಯರ್ ಟೈಮ್ ಫ್ರೇಮು ಲೋವರ್ ಟೈಮ್ ಫ್ರೇಮು ಎಲ್ಲದನ್ನು ಚೇಂಜ್ ಮಾಡಿಕೊಂಡು ಚಾರ್ಟ್ನ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ ಆಫ್ ಇಂಡಿಕೇಟರ್ಸ್ ಯಾವ್ದು ಅವೈಲೇಬಲ್ ಇದೆ, ಅದು ಹೇಗೆ ಮೂವ್ ಆಗುತ್ತೆ, ಅದ್ರ ಬೇಸಿಕ್ಸ್ ಏನು, ಅದು ಯಾವ ಇದ್ರ ಮೇಲೆ ಕೆಲಸ ಮಾಡುತ್ತೆ, ಅವೆಲ್ಲವೂ ತಿಳ್ಕೊತಾ ಬನ್ನಿ. ಇದೆಲ್ಲ ಕಲ್ತ ಮೇಲೆ ನಿಮಗೆ
ಡೈಲಿ ಏನು ಚಾರ್ಟ್ ನೋಡ್ತಿರ್ತೀರ ಅದರಲ್ಲಿ ಆ ಒಂದು ಇಂಡಿಕೇಟರ್ನ ಪ್ಲಾಟ್ ಮಾಡಿಬಿಟ್ಟು ಯಾವುದೇ ಒಂದು ಇಂಡಿಕೇಟರ್ ನೀವು ಯೂಸ್ ಮಾಡ್ತಿರ್ತೀರ ಅದರಲ್ಲಿ ಬ್ರೇಕ್ಔಟ್ ಆಗಿರಲಿ ಅಥವಾ ಅದರಲ್ಲೊಂದು ಮೊಮೆಂಟಮ್ ಬರುವಂಥ ಸಿಗ್ನಲ್ ಆಗಿರಲಿ, ಈ ಥರ ಬಂದವಾಗ ಎಷ್ಟು ಪರ್ಸೆಂಟೇಜ್ ಮೂವ್ ಆಗುತ್ತೆ, ಮಾರ್ಕೆಟ್ ಮೇಲೆ ಹೋಗ್ತಿದೆಯಾ ಅಥವಾ ಕೆಳಗೆ ಹೋಗ್ತಿದೆಯಾ, ಯಾವ ಕಂಡೀಷನಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಯಾವ ಕಂಡೀಷನಲ್ಲಿ ಮಾರ್ಕೆಟ್ ಕೆಳಗೆ ಬರ್ತಿದೆ ಅಂತ ನೀವೇ ನಿಮ್ಮ ಓನ್ ಸ್ಟ್ರಾಟಜಿನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಇದನ್ನು ಮಾಡಬೇಕಾದ್ರೆ ಇನ್ ಕೇಸ್ ನಿಮಗೇನಾದರೂ ಯಾವ್ದಾದ್ರು ಒಂದು ಇಂಡಿಕೇಟ್ರು ಅಥವಾ ಒಂದು ಸ್ಟ್ರಾಟಜಿ ನಿಮಗೆ ಒಂದು ಒಳ್ಳೆ ಐಡಿಯಾ ಬಂತು, ಸೊ ಇದೇನಾದರೂ ನೀವು ಪ್ರತಿ ಸರಿ ಟ್ರೇಡ್ ಮಾಡಿದವಾಗ 50 ಟೈಮ್ಸ್ ವರ್ಕ್ ಆಗುತ್ತೆ ಅಂತ ಅಂದರೂ ಕೂಡ, ನೀವು ಇನ್ ಕೇಸ್ 100 ಟ್ರೇಡ್ ಮಾಡ್ತೀರಾ, ಇದರಲ್ಲಿ 100 ಟ್ರೇಡಲ್ಲಿ 50 ಟ್ರೇಡ್ ನಿಮಗೆ ಪ್ರಾಫಿಟ್ ಬರುತ್ತೆ, ಇನ್ನೊಂದು 50 ಟ್ರೇಡ್ ಲಾಸ್ ಆಗುತ್ತೆ ಅಂದರೂ ಕೂಡ ನೀವು ಈಸಿಯಾಗಿ ಒಂದು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಯಾವುದೇ ಸ್ಟ್ರಾಟಜಿ ನೀವು ಸಿಕ್ಕಿದ ತಕ್ಷಣ ಡೈರೆಕ್ಟಾಗಿ ಹೋಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಹೋಗಿ ಓಲ್ಡ್ ಚಾರ್ಟ್ಸ್ ಏನಿರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿ ನೋಡಿ. ಬ್ಯಾಕ್ ಟು ಬ್ಯಾಕ್ ಅಪ್ಲೈ ಮಾಡಿದವಾಗ ಬ್ಯಾಕ್ ಟು ಬ್ಯಾಕ್ ಏನಾದರೂ 50-100 ಟ್ರೇಡ್ ನೀವು ಟ್ರೇಡ್ ಮಾಡಿದರೆ ಅದನ್ನು ಬರೆದು ಒಂದು ಪೇಪರ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಸೊ ಎಲ್ಲೆಲ್ಲಿ ನಿಮಗೆ ಯಾವ್ಯಾವ ಟೈಮಲ್ಲಿ ತೊಗೊಂಡವಾಗ ಪ್ರಾಫಿಟ್ ಆಗಿದೆ, ಯಾವ್ಯಾವ ಟೈಮಲ್ಲಿ ತೊಗೊಂಡಿದ್ರೆ ಎಕ್ಸಾಕ್ಟಾಗಿ ಲಾಸ್ ಆಗುತ್ತೆ, ಅದನ್ನೆಲ್ಲ ನೋಟ್ ಮಾಡಿಬಿಟ್ಟು ಒಂದು ಮೋರ್ ದೆನ್ 50% ಟೈಮ್ ಏನಾದರೂ ವರ್ಕೌಟ್ ಆಗುತ್ತೆ ಅನ್ನಂಗಿದ್ರೆ ಅಷ್ಟೇ ಸಾಕಾಗು. ಮಾರ್ಕೆಟ್ಗೆ ಇನ್ನೇನು ಬೇಡ, ಆರಾಮಾಗಿ ನಾವು ಇಂಡಿವಿಜುವಲ್ ಆಗಿ ಟ್ರೇಡಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನಾವು ಟ್ರೇಡಿಂಗ್ ಮಾಡಬೇಕು ಅಂತ ಅಂದಾಗ ರಿಸ್ಕ್ ರಿವಾರ್ಡ್ ಅನ್ನೋದಿರುತ್ತೆ. ನಾವು ಎಷ್ಟು ಕಳ್ಕೊತೀವಿ, ಎಷ್ಟು ಗೇನ್ ಮಾಡ್ತೀವಿ, ಅದು ಯಾವತ್ತು 1:2 ಆಗಿರಬೇಕು. ಅಂದರೆ ಎಕ್ಸಾಂಪಲ್ಗೆ ಇನ್ ಕೇಸ್ ನಾವು ಒಂದು ಟ್ರೇಡ್ ಎಂಟ್ರಿ ಆದ ತಕ್ಷಣ ಒಂದು 500 ರೂಪೀಸ್ ಲಾಸ್ ಆಗುತ್ತೆ ಅಂತ ಅಂದರೆ ಅದರಲ್ಲಿ ನಾವು ನೆಕ್ಸ್ಟ್ ಅಥವಾ ಯಾವ್ದಾದ್ರು ಒಂದು ಟ್ರೇಡಿಂಗ್ ಮಾಡೋ ಟೈಮಲ್ಲಿ ನಾವು 1000 ರೂಪೀಸ್ ಗೇನ್ ಮಾಡೋ ಥರ ಆ ಸ್ಟ್ರಾಟಜಿ ಇರಬೇಕು. 1:2 ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡೋ ಥರ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇನ್ ಕೇಸ್ ನಿಮ್ಮ ಸ್ಟ್ರಾಟಜಿ 50% ವರ್ಕ್ ಆಗುತ್ತೆ ಅಂತಂದರೆ ಅದರಲ್ಲಿ 50 ಟೈಮ್ಸ್ ಮೇಲೆ ಹೋಗುತ್ತೆ, 50 ಟೈಮ್ಸ್ ಕೆಳಗೆ ಬರುತ್ತೆ. 50 ಟೈಮ್ಸ್ ಕೆಳಗಡೆ ಬಂದಾಗ 500 ರೂಪೀಸ್ ಲಾಸ್ ಅಂತಂದರೆ 25,000 ಲಾಸ್ ಆಗುತ್ತೆ. ಅದೇ 50 ಟೈಮ್ ಮೇಲೆ ಹೋದಾಗ 1000 ರೂಪೀಸ್ ಪ್ರಾಫಿಟ್ ಅಂತಂದರೆ 50,000 ಪ್ರಾಫಿಟ್ ಆಗುತ್ತೆ. ಸೊ -25,000 ಮಾಡಿದಾಗ ಬಾಕಿ ಇನ್ನೂ 25,000 ನಮಗೆ ನನ್ನ ಅಕೌಂಟಲ್ಲಿ ಹಾಗೆ ಉಳಿಯುತ್ತೆ. ಇದೇ ನಮ್ಮ ಪ್ರಾಫಿಟ್ಟು. ಇನ್ನು ಯಾರ್ಯಾರು ಟ್ರೇಡಿಂಗ್ನ ಮಾಡಲೇಬಾರ್ದು ಅಂತಂದರೆ ಯಾರ್ಯಾರಿಗೆಲ್ಲ ನಿಮಗೆ ಇವತ್ತು ಹಾಕಿರೋ ದುಡ್ಡು ನಾಳೆನೇ ಡಬಲ್ ಆಗಬೇಕು ಅಥವಾ 1 ಮಂತಲ್ಲಿ ಡಬಲ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿದ್ದರೆ ನೀವು ಸ್ಟಾಕ್ ಮಾರ್ಕೆಟ್ ಕಡೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಪಾಸಿಬಲ್ಲೇ ಇಲ್ಲ ಮಾರ್ಕೆಟಲ್ಲಿ. ಇದಾದರೂ ಕೂಡ ನೆಕ್ಸ್ಟ್ 1 ಮಂತ್ ಆಗ್ಬೋದು, ನೆಕ್ಸ್ಟ್ ಬರೋ ಮಂತಲ್ಲಿ ನಿಮ್ಮ ಇರೋವಂಥ ಒಂದು ಕ್ಯಾಪಿಟಲ್ ಏನಿದೆ ಅದು ಝೀರೋ ಆಗೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಾನು ಈ ಹಿಂದೆ ಹೇಳಿರುವಂಥ ಎಲ್ಲ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮ್ಮ ಯಾವುದೇ ₹1 ಕೂಡ ಮಾರ್ಕೆಟಿಂದ ಕಳ್ಕೊಳ್ಳದೆ ಈಸಿಯಾಗಿ ನೀವು ಒಂದು ಏನು ಇನ್ವೆಸ್ಟ್ ಮಾಡಿರ್ತೀರಾ ಆ ಅಮೌಂಟು ಮಂತ್ಲಿ ಒಂದು 5 to 6% ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇಯರ್ಲಿ ನೀವು 20 to 30% ಏನಾದರೂ ಲಾಂಗ್ ಟರ್ಮಲ್ಲಿ ಅಥವಾ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನಾದರೂ ಗೇನ್ ಆಗ್ತಿದೆ ಅಂತಂದರೆ ಅದು ತುಂಬ ಒಂದು ಪಾಸಿಟಿವ್ ಪ್ರಾಫಿಟ್ ಆಗಿರುತ್ತೆ. ಯಾವುದೋ ಒಂದು ಆಪ್ಷನು ಫ್ಯೂಚರಲ್ಲಿ ಹಾಕಿ ನಿಮ್ಮ ಬರೋ ದುಡ್ಡನ್ನೆಲ್ಲ ಕಳ್ಕೊಳ್ಳೋ ಬದಲು ನೀವು 10% 20%ನ ಗೇನ್ ಮಾಡೋದು ತುಂಬ ಒಳ್ಳೆಯದು. ನಿಮ್ಗೇನಾದರೂ ಬಿಗಿನಿಂಗ್ ಸ್ಟೇಜಲ್ಲಿ ಸ್ಟ್ರಾಟಜಿ ಅಥವಾ ನಿಮ್ಮ ಹತ್ರ ಯಾವುದೇ ಒಂದು ಇಂಡಿಕೇಟ್ರು ಯಾವುದೂ ಇಲ್ಲ ಅಂತಂದರೆ ನನ್ನ ಹಳೆ ವೀಡಿಯೋಸಲ್ಲಿ ನಾನೊಂದು 2-3 ಇಂಡಿಕೇಟ್ರು ಸ್ಟ್ರಾಟಜಿ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟು ಅದರದ್ದು ಎಷ್ಟು ಪರ್ಸೆಂಟೇಜ್ ಅಕ್ಯುರೇಟ್ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಹಳೆ ವೀಡಿಯೋಸ್ನ ಹೋಗಿ ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಒಂದು ಸ್ಟ್ರಾಟಜಿ ಇಟ್ಕೊಂಡು ಇದುವರೆಗೂ ನಾನು ಟ್ರೇಡ್ ಮಾಡ್ತಾ ಬರ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದರ ಸ್ಟ್ರಾಟಜಿ ಯಾವುದು, ಅದರಲ್ಲಿ ನಾನು ಹೇಗೆ ಎಂಟ್ರಿ ಮಾಡ್ತೀನಿ, ಹೇಗೆ ಎಕ್ಸಿಟ್ ಮಾಡ್ತೀನಿ ಅಂತ ಹೇಳ್ತೀನಿ.